ಹೆಸರು ಪುಷ್ಪಾ ಎಂ. ನಾನು ಶ್ರೀ ಕಲ್ಲೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಸಂಕಟಗೆರೆ ಇಲ್ಲಿ ಗಣಿತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಂದು ನಾವು 9ನೇ ತರಗತಿಯ ಮೊದಲನೇ ಪಾಠ ಆದಂತಹ ಸಂಖ್ಯಾ ಪದ್ಧತಿ ಅನ್ನತಕ್ಕಂಥ ಪಾಠದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ಮೊದಲಿಗೆ ನಾವು ಈ ಸಂಖ್ಯಾ ಪದ್ಧತಿ ಅಂತಕ್ಕಂಥ ಪಾಠದಲ್ಲಿ ತಿಳ್ಕೊಳ್ಬೇಕಾದಂಥದ್ದು ಏನೇನು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಮೊದಲಿಗೆ ಸಂಖ್ಯಾ ಪದ್ಧತಿಯ ಮೂಲ ಕಲ್ಪನೆಗಳು, ಸಂಖ್ಯಾ ಪದ್ಧತಿಯಲ್ಲಿ ಇರ್ತಕ್ಕಂತಹ ಮೂಲ ಕಲ್ಪನೆಗಳು ಏನೇನು ಅಂತಕ್ಕಂಥದ್ದನ್ನ ತಿಳ್ಕೊಳ್ತೀವಿ. ಹಾಗೆಯೇ ಎರಡನೇದಾಗಿ ಬಂತು ಅಂತಂದ್ರೆ ವಾಸ್ತವ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆಯ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಪ್ಪ. ಮೊದಲಿಗೆ ಇಲ್ಲಿ ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ನೋಡಿ, ಮತ್ತೆ ನಾವು ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಸಂಖ್ಯೆಗಳಲ್ಲಿ ವಿವಿಧ ರೀತಿಯಾದಂತಹ ಸಂಖ್ಯೆಗಳನ್ನ ನೋಡ್ತಾ ಹೋಗ್ತೀವಿ. ಆ ಎಲ್ಲಾ ಸಂಖ್ಯೆಗಳನ್ನ ಒಂದುಗೂಡಿಸೋದನ್ನೇ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ವಾಸ್ತವ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ತಗೋತೀವಿ. ಹಾಗೆಯೇ ಇಲ್ಲಿ ಕೆಲವೊಂದು ಸಂಖ್ಯೆಗಳ ಬಗ್ಗೆ ಹೇಳ್ತಾ ಹೋಗೋಣಪ್ಪ ಮೊದಲಿಗೆ, ಆಮೇಲೆ ಅವುಗಳ ನಿರೂಪಣೆಗಳನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಸ್ವಾಭಾವಿಕ ಸಂಖ್ಯೆಗಳು, ಅದಕ್ಕಿಂತ ಮುಂಚೆ ಇನ್ನೊಂದಿದೆ ವಾಸ್ತವ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಗುರುತಿಸೋದು. ಇದು ಸಹ ಬಹಳನೇ ಇಂಪಾರ್ಟೆಂಟ್. ವಾಸ್ತವ ಸಂಖ್ಯೆಗಳನ್ನ ನಾವು ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿ ಗುರುತಿಸೋದು ಅಂತಕ್ಕಂಥದ್ದನ್ನು ಸಹ ನೋಡ್ತಾ ಹೋಗ್ತೀವಿ. ಮೊದಲಿಗೆ ನಾವು 7th ನೋಡ್ಕೊಳ್ತಾ ಬಂದಿದ್ದೀವಿ ಸಂಖ್ಯಾ ರೇಖೆ ಅಂದ್ರೆ ಏನು, ಸಂಖ್ಯಾ ರೇಖೆಯ ಮೇಲೆ ಸಂಖ್ಯೆಗಳನ್ನ ಯಾವ ರೀತಿ ಗುರುತಿಸಲ್ಪಟ್ಟಿರ್ತಾರೆ ಅಂದ್ರೆ ಮಧ್ಯದಲ್ಲಿ 0 ಬರುತ್ತೆ, 0ಯಿಂದ ಎಡಭಾಗದಲ್ಲಿ ಬರ್ತಾ ನಮಗೆ ನೆಗೆಟಿವ್ ಚಿಹ್ನೆ ಇರ್ತಕ್ಕಂಥ ಅಂದ್ರೆ ಋಣಾತ್ಮಕ ಚಿಹ್ನೆಯನ್ನು ಹೊಂದಿರತಕ್ಕಂಥ ಅಂಕಿಗಳು ಬರ್ತಾ ಹೋಗ್ತವೆ. ಹಾಗೆ ಬಲಭಾಗಕ್ಕೆ ಬಂದಂತೆ ಪ್ಲಸ್ ಮಾರ್ಕ್ ಇರ್ತಕ್ಕಂತಹ ಅಂಕಿಗಳು ಬರ್ತಾ ಹೋಗ್ತವೆ ಅಂತ ಅನ್ನೋದು ಗೊತ್ತಿದೆ ನಮಗೆಲ್ಲ. ಹಾಗಾದ್ರೆ ಇಲ್ಲಿ ವಾಸ್ತವ ಸಂಖ್ಯೆಗಳನ್ನ ನಾವು ಯಾವ ರೀತಿ ಸಂಖ್ಯಾ ರೇಖೆಯ ಮೇಲೆ ಗುರುತಿಸೋದು ಅಂತಕ್ಕಂಥದ್ದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣಂತೆ. ಸೊ ಈಗ ಏನಪ್ಪಾ ಅಂತ ಹೇಳಿದ್ರೆ, ಮೊದಲಿಗೆ ನಾವು ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದು ಸಂಖ್ಯೆಗಳನ್ನ ಅಧ್ಯಯನ ಮಾಡೋಣ ಮಕ್ಕಳ. ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ ನಾವು ತಿಳ್ಕೊಂಡಿದ್ವಿ. ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ ಏನು, ನಾವು ಎಣಿಕೆ ಮಾಡುವಂತಹ ಸಂಖ್ಯೆಗಳನ್ನೇ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಎಣಿಕೆ ಮಾಡ್ತಕ್ಕಂಥ ಸಂಖ್ಯೆಗಳು ಯಾವ್ಯಾವುದಪ್ಪ, 1, 2, 3, 4 ಇತ್ಯಾದಿ. ನೀವು ಎಲ್ಲಿವರೆಗೂ ಆದ್ರೂ ಎಣಿಸ್ಕೊಂಡು ಹೋಗಿ ಅವನ್ನೆಲ್ಲ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಈ ಸ್ವಾಭಾವಿಕ ಸಂಖ್ಯೆಗಳು ಏನಿದೆ ಮತ್ತೆ ಈ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ನಾವು n ಅಕ್ಷರದಿಂದ ಸೂಚಿಸ್ತೀವಿ. n ಮೀನ್ಸ್ ಇಂಗ್ಲಿಷ್ನಲ್ಲಿ ನಾವು ಸ್ವಾಭಾವಿಕ ಸಂಖ್ಯೆಗಳನ್ನ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಅದನ್ನ n ನಿಂದ ಸೂಚಿಸ್ತೀವಿ. ಸೊ ಇಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು ಯಾವ್ಯಾವುದು, 1, 2, 3, 4 ಇದು ಗಣವನ್ನ ಸೂಚಿಸುತ್ತೆ. ಈ ರೀತಿ ಬರೆದ್ರೆ ಪುಷ್ಪವರ್ಣವನ್ನ ಹಾಕಿ ಬರೆದ್ರೆ ಅದರೊಳಗೆ ಏನನ್ನು ಸೂಚಿಸುತ್ತೆ, ಗಣವನ್ನ ಸೂಚಿಸುತ್ತೆ. ಅಂತಂದ್ರೆ ಇದು ಒಂದು ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತ ಕರೆಸ್ಕೊಡುತ್ತೆ. ಅದೇ ರೀತಿಯಲ್ಲಿ ಎರಡನೇದಾಗಿ ಬಂತು ಅಂತಂದ್ರೆ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಅಂತಂದ್ರೆ ಏನು, ಪೂರ್ಣ ಸಂಖ್ಯೆಗಳು ಸಹ ಸ್ವಾಭಾವಿಕ ಸಂಖ್ಯೆಗಳೇ ಆಗಿರುತ್ತವೆ. ಸ್ವಾಭಾವಿಕ ಸಂಖ್ಯಾ ಗಣದಲ್ಲಿ ಇರ್ತಕ್ಕಂತಹ ಸಂಖ್ಯೆಗಳನ್ನು ಒಳಗೊಂಡಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು 0ಯನ್ನು ಸಹ ಸೇರಿಸ್ಕೊಂಡಿರುತ್ತೆ ಅಷ್ಟೇ. ಅದಕ್ಕೆ ಅದನ್ನು ನಾವೇನಂತ ಕರಿತೀವಿ, ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಅದನ್ನ ಇಂಗ್ಲಿಷ್ನಲ್ಲಿ ನಾವು ಏನಂತ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಆ ಪೂರ್ಣ ಸಂಖ್ಯೆಗಳ ಗಣವನ್ನು ನಾವು ಯಾವ ರೀತಿ ಸೂಚಿಸ್ತೀವಪ್ಪ ಅಂತ ಹೇಳಿದ್ರೆ W ಅಕ್ಷರದಿಂದ ಸೂಚಿಸ್ತೀವಿ. ಆ ಪೂರ್ಣ ಸಂಖ್ಯೆಗಳ ಗಣ ನಮಗೆ ನೋಡ್ಲಿಕ್ಕೆ ಈ ರೀತಿ ಇರ್ತದೆ. 0, 1, 2, 3 ಇತ್ಯಾದಿ ಪುಷ್ಪವರ್ಣದಿಂದ ಓಪನ್ ಮತ್ತೆ ಕ್ಲೋಸ್ ಆಗಿರ್ತದೆ. ಹಾಗೆಯೇ ಮುಂದೆ ಬಂದ್ವಿ ಅಂತಂದ್ರೆ ನಮಗೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು ಆದ್ಮೇಲೆ ಬರ್ತಕ್ಕಂಥದ್ದು ಏನಪ್ಪ ನಮಗೆ ಅಂತ ಹೇಳಿದ್ರೆ ಪೂರ್ಣಾಂಕಗಳು ಅಂತೀವಿ. ಈ ಪೂರ್ಣಾಂಕಗಳನ್ನು ನಾವೇನಂತ ಕರಿತೀವಿ ಇಂಗ್ಲಿಷ್ನಲ್ಲಿ ಅಂತ ಹೇಳಿದ್ರೆ ಇಂಟೀಜರ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು Z ಅಕ್ಷರದಿಂದ ಸೂಚಿಸ್ತೀವಿ. ಈ ಇಂಟೀಜರ್ಸ್ನ ನಾವು ಏನೇನನ್ನು ಒಳಗೊಂಡಿರುತ್ತೆ ಇದು ಅಂತ ಹೇಳಿದ್ರೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳನ್ನು ಸಹ ಒಳಗೊಂಡಿರ್ತದೆ. ಅದ್ರ ಜೊತೆಗೆ ಇನ್ನೂ ಕೆಲವು ಸಂಖ್ಯೆಗಳನ್ನು ಹೊಂದಿರುತ್ತೆ. ಏನು, ಇವೆರಡರಲ್ಲೂ ಇಲ್ದಂಥದ್ದು ಅಂತಂದ್ರೆ ಯಾವುದಲ್ಲಿ ನೆಗೆಟಿವ್ ಚಿಹ್ನೆ ಇರ್ತಕ್ಕಂಥವು ಅಂದ್ರೆ ಋಣಾತ್ಮಕ ಚಿಹ್ನೆಯನ್ನು
ನೋಡಿ ಇಲ್ಲಿ -3 -2 -1 0 +1 +2 +3 ಇತ್ಯಾದಿ ಅಂತ ಬರೀತೀವಿ. ಇದೊಂದು ಗಣ ಆಗಿರೋದ್ರಿಂದ ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಪುಷ್ಪಾವರಣವನ್ನು ಬಳಸಿ ಓಪನ್ ಮತ್ತೆ ಕ್ಲೋಸ್ ಮಾಡಿದ್ವಿ. ಹಾಗೇನೆ ಅದರಿಂದ ಮುಂದೆ ಬರ್ತಾ ಇನ್ನೂ ಹಲವಾರು ರೀತಿಯ ಸಂಖ್ಯೆಗಳು ಬರ್ತಾ ಹೋಗುತ್ತೆ ಮಕ್ಕಳ ನಮಗೆ ಗಣಿತದಲ್ಲಿ. ಅದ್ಯಾವುದಪ್ಪ ಅಂತ ತಿಳ್ಕೊಬೇಕಾದ್ರೆ ಭಾಗಲಬ್ಧ ಸಂಖ್ಯೆಗಳು. ನಾವು 8ನೇ ತರಗತಿಯಲ್ಲಿ ಓದಿದ್ದೀವಿ ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು. ಏನು ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ, ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ನಮಗೆ ನೆನಪಾಗ್ಬಿಡುತ್ತೆ p/q ರೂಪದಲ್ಲಿ ಬರೆಯಬಹುದಾದಂತಹ ಸಂಖ್ಯೆಗಳಲ್ಲ ನಾವು ಏನಂತ ಕರಿತೀವಿ ಭಾಗಲಬ್ಧ ಸಂಖ್ಯೆಗಳು. ಆದ್ರೆ q ಈಸ್ ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಛೇದದಲ್ಲಿ ಇರ್ತಕ್ಕಂಥ q 0ಗೆ ಸಮ ಆಗೋದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗೇನೆ ಭಾಗಲಬ್ಧ ಸಂಖ್ಯೆಗಳನ್ನ ಏನಂತ ಕರಿತೀವಿ ಇಂಗ್ಲಿಷ್ನಲ್ಲಿ ನಾವು ಅಂತ ಹೇಳಿದ್ರೆ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಆ ಸೆಟ್ ಅನ್ನ ನಾವು ಯಾವ ರೀತಿ ಗುರುತಿಸ್ತೀವಿ ಅಂತಂದ್ರೆ ಕ್ಯೂ ಅಕ್ಷರದಿಂದ ಗುರುತಿಸ್ತೀವಿ. ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ನಾನು ಮೊದಲೇ ಹೇಳಿದೆ p/q ರೂಪದಲ್ಲಿ ಬರೆಯಬಹುದಾದಂತಹ ಸಂಖ್ಯೆಗಳನ್ನು ನಾವೇನ್ತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇದರಲ್ಲಿ ಬರ್ತಕ್ಕಂತಹ ಸಂಖ್ಯಾ ಗಣದಲ್ಲಿ ಬರ್ತಕ್ಕಂತಹ ಸಂಖ್ಯೆಗಳನ್ನ ಇಲ್ಲಿ ನಾವು ತೋರಿಸ್ತೀವಿ. 0 1/2 1 2 2.75 ಇತ್ಯಾದಿ ಮುಂದುವರೆದಂತೆ ಆಗ್ತದೆ. ಸೊ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಭಾಗಲಬ್ಧ ಸಂಖ್ಯೆಗಳಾದ್ಮೇಲೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ದಿಸ್ ಒನ್ ಆಲ್ಸೋ ಇಂಟ್ರೆಸ್ಟಿಂಗ್ ಒನ್. ಸೊ ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಅದನ್ನ ನಾವು ಇಂಗ್ಲಿಷ್ನಲ್ಲಿ ಏನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಭಾಗಲಬ್ಧ ಸಂಖ್ಯೆಗಳನ್ನ ಯಾವ ರೀತಿ ಹೇಳಿದ್ವಿ ರ್ಯಾಷನಲ್ ನಂಬರ್ಸ್ ಅಂತ ಕರಿತಿದ್ವಿ, ಹೌದಲ್ವಾ? ಸೊ ಅದೇ ರೀತಿಯಲ್ಲಿ ಅಭಾಗಲಬ್ಧ ಸಂಖ್ಯೆಗಳನ್ನ ಇರ್ರಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಏನು ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ, ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನಿಲ್ಲ ಮಕ್ಕಳ, p/q ರೂಪದಲ್ಲಿ ನಾವು ಯಾವ ಸಂಖ್ಯೆಗಳನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಂಥ ಸಂಖ್ಯೆಗಳನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನ ನೋಡ್ಬೋದು. ಯಾವುದು √2 √5 2 + √5 ಇತ್ಯಾದಿ. ಇಲ್ಲಿ ನೋಡಿ 2 √5 ಜೊತೆ ಸೇರ್ಕೊಂಡು ಈ 2 + √5 ಅಂತಕ್ಕಂಥದ್ದು ಏನಿದೆ ಇದು ಒಂದು ಪೂರ ಅಭಾಗಲಬ್ಧ ಸಂಖ್ಯೆ ಅಂತಾನೆ ಕರೆಸ್ಕೊಳ್ಳುತ್ತೆ. ಅಂದ್ರೆ ಈ ಅಭಾಗಲಬ್ಧ ಸಂಖ್ಯೆಗಳ ಜೊತೆ ಸೇರ್ಕೊಳ್ತಕ್ಕಂತಹ ಎಲ್ಲ ಸಂಖ್ಯೆಗಳು ಕೂಡ ಅಭಾಗಲಬ್ಧ ಸಂಖ್ಯೆಗಳು ಅಂತಾನೆ ಕರೆಸ್ಕೊಳ್ತವೆ. ಅದ್ರ ಜೊತೆಗೆ ಇನ್ನೊಂದನ್ನು ನಾವು ಸೇರಿಸ್ಕೋಬಹುದು. ಅದ್ಯಾವುದಪ್ಪ ಅಂತ ಹೇಳಿದ್ರೆ ಪೈ ಅಂತಕ್ಕಂಥದ್ದನ್ನು ಸಹ ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ ಅಂತಾನೆ ಪರಿಗಣಿಸ್ತೀವಿ. ಸೊ ಹಾಗಾದ್ರೆ ಮಕ್ಕಳೇ ನಾವು ಇವಾಗ ಸಂಖ್ಯೆಗಳಲ್ಲಿ ವಿವಿಧ ರೀತಿಯಾದಂತಹ ಸಂಖ್ಯೆಗಳನ್ನು ನೋಡಿದ್ವಿ. ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೆ ಪೂರ್ಣ ಸಂಖ್ಯೆಗಳು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಪೂರ್ಣಾಂಕಗಳು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೆ ಭಾಗಲಬ್ಧ ಸಂಖ್ಯೆಗಳು ಹಾಗೂ ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಮುಂದುವರೆದ ನಾವು ಕೆಲವೊಂದು ನಿರೂಪಣೆಗಳನ್ನ ನೋಡ್ತಾ ಬರೋಣ. ಸೊ ನಿರೂಪಣೆಗಳು ಏನಿದಾವೆ, ಮೊದಲಿಗೆ ಹೇಳಿದೆ ನಾನು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದೆ. ಏನು ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ನಾವು ಯಾವ ಸಂಖ್ಯೆಗಳನ್ನ p/q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗುತ್ತೋ ಅಂತಹ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಕಂಡೀಷನ್ ಕೂಡ ಅಪ್ಲೈ ಆಗುತ್ತೆ ಇಲ್ಲಿ ಇಂಪಾರ್ಟೆಂಟ್ ಆಗಿ. ಅದ್ಯಾವುದು p/q ಬಿಲಾಂಗ್ಸ್ ಟು z ಅಂದ್ರೆ p ಮತ್ತೆ q ಅಂತಕ್ಕಂಥ ಎರಡು ಸಂಖ್ಯೆಗಳೇನಿದಾವೆ ಅವು ಪೂರ್ಣಾಂಕಗಳ ಗಣಕ್ಕೆ ಸೇರಿರ್ತವೆ. ಅಂದ್ರೆ ಈ ಪೂರ್ಣಾಂಕಗಳು ಅಂತ ಏನ್ ಬರ್ತಿದ್ವೋ ಈ ಪೂರ್ಣಾಂಕಗಳ ಗಣದಲ್ಲಿ ಇರ್ತಕ್ಕಂತಹ ಸಂಖ್ಯೆಗಳನ್ನ ಹೊಂದಿರಲೇಬೇಕು. p ಮತ್ತೆ q ಅದರಲ್ಲಿ ಯಾವ್ದಾದ್ರು ಒಂದು. ಹಾಗೇನೆ q ಈಸ್ ನಾಟ್ ಈಕ್ವಲ್ ಟು 0. q ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಛೇದದಲ್ಲಿ ಸಿಗುತ್ತೆ ಮಕ್ಕಳೇ. ಆ q ಏನಿದೆ ಅದು 0ಗೆ ಸಮ ಆಗಬಾರ್ದು ಯಾವುದೇ ಕಾರಣಕ್ಕೂ. ಅವಾಗ ನಾವು ಅದನ್ನ ಭಾಗಲಬ್ಧ ಸಂಖ್ಯೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನಪ್ಪಾ ಅಂತ ಹೇಳಿದ್ರೆ p/q ರೂಪದಲ್ಲಿ ವ್ಯಕ್ತಪಡಿಸಲಾಗದ ಸಂಖ್ಯೆಗಳನ್ನ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅಂದ್ರೆ p/q ರೂಪದಲ್ಲಿ ನಮ್ಮನ್ನ ವ್ಯಕ್ತಪಡಿಸಲಿಕ್ಕೆ ಆಗೋದೇ ಇಲ್ಲ, ಅಂದ್ರೆ ಬರೀಲಿಕ್ಕೆ ಬರೋದೇ ಇಲ್ಲ. ಅಂತ ಸಂಖ್ಯೆಗಳನ್ನ ನಾವೇನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಅಭಾಗಲಬ್ಧ
ಸಂಖ್ಯೆಗಳು ಅಂತ ಕರಿತೀವಿ. ಹಾಗೆಯೇ ಇನ್ನೊಂದು ರೀತಿಯ ಸಂಖ್ಯೆಗಳಿರ್ತವೆ. ಅದೇನಪ್ಪ ಅಂತ ಹೇಳಿದ್ರೆ ಸಹ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಸಹ ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ ಏನು? p/q ರೂಪದಲ್ಲಿರುವ ಸಂಖ್ಯೆಗಳಿಗೆ p ಮತ್ತು q ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳು ಇರೋದೇ ಇಲ್ಲ. ಅಂತಹ ಸಂಖ್ಯೆಗಳನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ನೋಡಿ, ಇಲ್ಲಿ p/q ರೂಪದಲ್ಲಿರ್ತಕ್ಕಂಥ ಸಂಖ್ಯೆಗಳಿಗೆ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆಗಳು ಅಪವರ್ತನಗಳಿರೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 3/5 ಅಂತ ಬರೀತೀನಿ. p/q ರೂಪದಲ್ಲಿದೆ. ಅದು 3/5 ಅಂತಕ್ಕಂಥ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ. ಇದು ಏನಾಗಿದೆ? p/q ರೂಪದಲ್ಲಿ ಇದೆ. ಈ ಸಂಖ್ಯೆಗೆ ನಾವು ಬೇರೆ ಯಾವುದೇ ಅಪವರ್ತನಗಳನ್ನು ಹುಡುಕ್ಲಿಕ್ಕೆ ಆಗಲ್ಲ. ಅದೇ ರೀತಿ 5ಕ್ಕೂ ಕೂಡ ಬೇರೆ ಯಾವುದೇ ಅಪವರ್ತನಗಳನ್ನು ಹುಡುಕ್ಲಿಕ್ಕೆ ಆಗಲ್ಲ. ಯಾಕೆಂತಂದ್ರೆ ಅವುಗಳು ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾವೆ. ಹಾಗಾಗಿ ಇದನ್ನ ನಾವೇನು ಹೇಳ್ತೀವಪ್ಪ ಅಂತ ಹೇಳಿದ್ರೆ ಸಹ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ಬಿಟ್ಟು ಕರಿತೀವಿ. ಸಹ ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ವಿ. ಹಾಗೆ ಈಗ ಸಮಾನ ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣಪ್ಪ. ಭಾಗಲಬ್ಧ ಸಂಖ್ಯೆಯ ಅಂಶ ಮತ್ತು ಛೇದಗಳು ಸಮ ಅನುಪಾತದಲ್ಲಿದ್ದರೆ ಅವುಗಳನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ನೋಡಿ, ಇಲ್ಲಿ ಭಾಗಲಬ್ಧ ಸಂಖ್ಯೆಯ ಅಂಶ ಮತ್ತು ಛೇದಗಳೆರಡೂ ಕೂಡ ಸಮ ಅನುಪಾತದಲ್ಲಿ ಇತ್ತು ಅಂತಂದ್ರೆ ಅವುಗಳನ್ನು ನಾವೇಂತೀವಿ ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆಗೆ ನೋಡ್ಬೋದು ಮಕ್ಕಳೇ, ನಾವಿಲ್ಲಿ 1/3 = 2/6 = 10/30 ಅಂತ ಬರ್ತಿದ್ದೀನಿ. ಹೇಗೆ ಇವು ಸಮ ಅನುಪಾತದಲ್ಲಿ ಇದ್ದಾವೆ ಅಂತ ಹೇಳ್ಬೋದು ನಾವು. ನೋಡಿ, 1/3 ಇದನ್ನೇನು ಡಿವೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಬರೆಯೋಣ. ಇದೊಂದು ಸಹ ಅವಿಭಾಜ್ಯ ಸಂಖ್ಯೆಯೂ ಕೂಡ ಆಗಿದೆ. 1/3 = 2/6 ನಾವು ಡಿವೈಡ್ ಮಾಡ್ಬೋದು. 2ರಿಂದ 2 ಭಾಗ ಆಗುತ್ತೆ, ಹಾಗೆ 6 ಕೂಡ ಭಾಗ ಆಗ್ತದೆ. 2 1 2 2 3 6 ಅಂದ್ರೆ ಇದು ಕೂಡ ಎಷ್ಟಾಯ್ತು? 1/3 ಆಯ್ತು. ಹಾಗೆಯೇ 10/30 ಅಂತ ಬರ್ತಿದ್ದೀನಿ. ಇಲ್ಲಿ 10/30 ಕೂಡ ಡಿವೈಡ್ ಆಗುವಂತಹ ಸಂಖ್ಯೆಗಳೇ. ಅಂದ್ರೆ 10ರಿಂದ 1 10 30 10 3 ಈ ರೀತಿ ಈ ಅನುಪಾತಗಳು ಏನಿದ್ದಾವೆ ಇವು ಸಮ ಬಂಧು ಅಂತಂದ್ರೆ ಅವನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಸೊ ಈ ಅನುಪಾತಗಳು ಸಮ ಇತ್ತು ಅಂತ ಹೇಳಿದ್ರೆ ಏನಂತೀವಿ ನಾವು? ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡೋಣಪ್ಪ, ಎರಡು ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿತಕ್ಕಂತಹ ವಿಧಾನ. ಇದು ತುಂಬಾನೇ ಇಂಪಾರ್ಟೆಂಟ್. ಎರಡು ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿತಕ್ಕಂತಹ ವಿಧಾನವನ್ನ ನೋಡ್ತಾ ಹೋಗೋಣ. ಒಂದು ಉದಾಹರಣೆಯನ್ನು ತಗೊಳ್ಳೋದ್ರ ಮೂಲಕ ಇದನ್ನ ನೋಡ್ತಾ ಹೋಗೋಣಪ್ಪ. ಮೊದಲಿಗೆ ನಾನಿಲ್ಲೊಂದು ಉದಾಹರಣೆ ಸಂಖ್ಯೆಯನ್ನ ಬರ್ತಿದ್ದೀನಿ. ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ತಗೊಂಡಿದ್ದೀನಿ. ಮೊದಲಿಗೆ 3/5 ಮತ್ತು 2/3 ಇವುಗಳ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಮೊದಲನೇದಾಗಿ 3/5 ಮತ್ತು 2/3 ಇವುಗಳ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ ಅಂತ ಹೇಳಿದ್ದಾರೆ. ಯಾವ ರೀತಿ ಬರೀಬಹುದು ನಾವು? ಸೊ ನೋಡ್ಕೊಳ್ಳಿ, ಇಲ್ಲಿ ಮೊದಲಿಗೆ ನಾವೇನ್ ಮಾಡ್ಬೇಕಪ್ಪ ಇದರಲ್ಲಿ ಅಂತ ಹೇಳಿದ್ರೆ 3/5 ಮತ್ತು 2/3 ಇವುಗಳನ್ನ ಸಮಾನ ಛೇದ ಇರೋ ತರ ಮಾಡ್ಕೋಬೇಕು. ಸಮಾನ ಛೇದ ಹೊಂದಿರೋ ಭಿನ್ನರಾಶಿಗಳ ತರ ಮಾಡ್ಕೋಬೇಕು. ಹೇಗೆ ಮಾಡ್ಕೊಳ್ಳೋದು ಅದನ್ನ? ಸೊ ಬನ್ನಿ ಈ ಕಡೆ ನೋಡೋಣ. 3/5ಕ್ಕೆ ನಾವು ಛೇದಕ್ಕೆ 3ನ್ನ ಗುಣಿಸಿದ್ದೀವಿ. ಛೇದ ಮತ್ತು ಅಂಶ ಎರಡಕ್ಕೂ ಕೂಡ ನೋಡಿ, ಇಲ್ಲಿ 3/5 ಇಂಟು 3/3 ಮಾಡ್ಕೊಂಡ್ರೆ 3 3 9 5 3 15 ಆಗ್ತದೆ. ಅಂದ್ರೆ ನಮ್ಗೆ ಇಲ್ಲಿ ಬರ್ತಕ್ಕಂಥ ಭಾಗಲಬ್ಧ ಸಂಖ್ಯೆ ಏನಾಯ್ತು? 9/15. ಮತ್ತೆ 2/3 ಇದಕ್ಕೂ ಕೂಡ ನಾವೇನ್ ಮಾಡಿದೀವಪ್ಪ? ಸಮಾನ ಛೇದ ಬರಬೇಕು ಮಕ್ಕಳೇ ನಮ್ಗೆ. ಸೊ ಹಾಗಾಗಿ ನಾನೇನ್ ಮಾಡಿದ್ದೀನಿ, ಇಲ್ಲಿ ಎರಡನ್ನೂ ಕೂಡ ಅಂಶ ಮತ್ತು ಛೇದಗಳು ಎರಡನ್ನೂ ಕೂಡ 5ರಿಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಹೇಗೆ? 2 × 5 ÷
ಡಿವೈಡೆಡ್ ಬೈ 3 ಇಂಟು 5. 2 ಇಂಟು 5 ಅಂತಂದ್ರೆ ನಮ್ಗೆ ಇಲ್ಲಿ ಸಿಗ್ತಕ್ಕಂಥದ್ದು 10, 3 ಇಂಟು 5 ಅಂತಂದ್ರೆ ಬರ್ತಕ್ಕಂಥದ್ದು 15. ಸೊ ಹಾಗಾಗಿ ನಮ್ಗೆ ಇಲ್ಲಿ ಏನು ಸಿಗುತ್ತೆ 10 ಡಿವೈಡೆಡ್ ಬೈ 15. ನೋಡಿ ಮಕ್ಕಳೇ, ಇಲ್ಲಿ ಮೊದಲನೇ ಭಿನ್ನರಾಶಿಯ ಛೇದ 15 ಇದೆ, ಹಾಗೆ ಎರಡನೇ ಭಿನ್ನರಾಶಿಯಲ್ಲಿ ಬರ್ತಕ್ಕಂಥದ್ದು 15 ಇದೆ. ಹಾಗಾಗಿ ನಾವಿಲ್ಲಿ ಸಮಾನ ಛೇದವುಳ್ಳ ಭಿನ್ನರಾಶಿಗಳನ್ನಾಗಿ ಪರಿವರ್ತಿಸ್ಕೊಂಡ್ವಿ. ಯಾವ್ಯಾವನ್ನ 3/5 ಮತ್ತೆ 2/3ನ ಏನಂತ ಬರ್ಕೊಂಡಿದ್ದೀವಲ್ಲ ಈಗ 9 ಡಿವೈಡೆಡ್ ಬೈ 15 ಮತ್ತು 10 ಡಿವೈಡೆಡ್ ಬೈ 15 ಅಂತ ತಗೊಂಡಿದ್ವಿ. ಸೊ ಹಾಗಾಗಿ ನಮ್ಗೆ ಇಲ್ಲಿ 3/5 ಈಸ್ ಲೆಸ್ ದ್ಯಾನ್ 2/3 ಅಂತ ಬರ್ಕೊಳ್ತೀವಿ. ಯಾಕೆ? ಸಮಾನ ಛೇದಗಳು ಸಮ ಇದ್ದಾವೆ ಮಕ್ಕಳೇ. 15 ಇದೆ, ಆದರೆ ಅಂಶಗಳನ್ನ ಗಮನಿಸಿ. 3/5 ಅಂಶ 9 ಇದೆ, ಅದೇ 2/3 ಅಂಶ 10 ಇದೆ. ಸೊ 2/3 ಈಸ್ ಗ್ರೇಟರ್ ದ್ಯಾನ್ 3/5 ಆಗುತ್ತೆ. ಯಾಕೆಂತಂದ್ರೆ ಅಂಶ ಯಾವುದು ಜಾಸ್ತಿ ಇದೆಯೋ ಅದನ್ನೇ ನಾವು ದೊಡ್ಡದು ಅಂತ ತಗೊಳ್ತೀವಿ. ಅದರಿಂದ ಏನಂತ ಬರ್ತಿದೀವಪ್ಪ ಇಲ್ಲಿ ಅಂತ ಹೇಳಿದ್ರೆ 3/5 ಈಸ್ ಲೆಸ್ ದ್ಯಾನ್ 2/3 ಅಂತ ಬರ್ಕೊಳ್ತೀವಿ. ಹಾಗಾದ್ರೆ ನಮಗೆ 4 ಭಾಗಲಬ್ಧ ಸಂಖ್ಯೆಗಳು ಬೇಕಾಗಿರೋದ್ರಿಂದ ನಾವೇನ್ ಮಾಡ್ತೀವಪ್ಪ ಇಲ್ಲಿ ಅಂತ ಹೇಳಿದ್ರೆ ದತ್ತ ಭಾಗಲಬ್ಧ ಸಂಖ್ಯೆಗಳನ್ನ 4 + 1 = 5ರಿಂದ ಗುಣಿಸಿ ಸಮಾನ ಭಾಗಲಬ್ಧ ಸಂಖ್ಯೆಯನ್ನ ಬರೆಯೋದು ಅಂತ ಹೇಳ್ತೀವಿ. ಸೊ ನೋಡಿ ಮಕ್ಕಳಿಗೆ 4 + 1 = 5ರಿಂದ ಗುಣಿಸಿ ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯೋದು ಅಂತ. ನಮ್ಗಿಲ್ಲಿ 2 ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಸಮಾನ ಛೇದವುಳ್ಳ 2 ಭಾಗಲಬ್ಧ ಸಂಖ್ಯೆಗಳನ್ನ ಪಡ್ಕೊಂಡಿದೀವಿ. ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 9 ಡಿವೈಡೆಡ್ ಬೈ 15, ಇನ್ನೊಂದು ಯಾವುದು 10 ಡಿವೈಡೆಡ್ ಬೈ 15. ಮತ್ತೆ ನಾವೇನ್ ಮಾಡ್ಬೇಕು, ಇವನ್ನ ಮತ್ತೆ ಬದಲಾಯಿಸಿ ಬರೀಬೇಕು. ಅಂತಂದ್ರೆ ನಮ್ಗೆ ಅವ್ರು ಕೇಳಿರೋದು ಎಷ್ಟು? 4 ಭಾಗಲಬ್ಧ ಸಂಖ್ಯೆಗಳನ್ನ ಬರೀರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಎರಡನ್ನೂ ಕೂಡ 5ರಿಂದ ಗುಣಿಸ್ಕೊಳ್ತೀವಿ. ಅಂದ್ರೆ 9 ಡಿವೈಡೆಡ್ ಬೈ 15ನ್ನ 5ರಿಂದ ಗುಣಿಸ್ಕೊಳ್ಳೋಣ. 5 ಡಿವೈಡೆಡ್ ಬೈ 5ರಿಂದ ಗುಣಿಸ್ತೀವಿ. ಅಂದ್ರೆ 9 5 45 ಡಿವೈಡೆಡ್ ಬೈ 15 75 ಅಂತಕ್ಕಂಥ ಸಿಗುತ್ತೆ. ಅದೇ ರೀತಿಯಲ್ಲಿ 10 ಡಿವೈಡೆಡ್ ಬೈ 15 ಕೂಡ 5/5ರಿಂದ ಗುಣಿಸ್ತೀವಿ ಇಲ್ಲಿ. ಸೊ 10 × 5 ಅಂತಂದ್ರೆ ನಮ್ಗೆ ಹೇಗೆ 50 ಸಿಗುತ್ತೆ, ಡಿವೈಡೆಡ್ ಬೈ 15 × 5 ಅಂತಂದ್ರೆ 75 ಬರುತ್ತೆ. ಹಾಗಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ 4 ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಇವಾಗ ಈಸಿಯಾಗಿ ಬರೀಬಹುದು. ಹೇಗೆ? 45 ಡಿವೈಡೆಡ್ ಬೈ 75 ಮತ್ತೆ 50 ಡಿವೈಡೆಡ್ ಬೈ 75 ಇವೆರಡರ ನಡುವೆ ಇರ್ತಕ್ಕಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಬರೀತಾ ಹೋಗ್ಬೇಕು ಮಕ್ಕಳೇ. ನಾವು ಇವಾಗ ಹೇಗೆ 45 ಡಿವೈಡೆಡ್ ಬೈ 75 ಇದಾದ್ಮೇಲೆ ಬರ್ತಕ್ಕಂಥದ್ದು 45 ಆದ್ಮೇಲೆ ಬರ್ತಕ್ಕಂಥದ್ದು 46 ಡಿವೈಡೆಡ್ ಬೈ 75, ಮುಂದಿಂದು 47 ಡಿವೈಡೆಡ್ ಬೈ 75, ಹಾಗೆಯೇ 48/75, 49/75, ಮುಂದಿಂದು ಲಾಸ್ಟ್ ಇರೋದು ಯಾವುದಪ್ಪ ನಮಗೆ ಅಂತ ಹೇಳಿದ್ರೆ 50 ಡಿವೈಡೆಡ್ ಬೈ 75 ಅಂತಕ್ಕಂಥದ್ದು ಸಿಗುತ್ತೆ. ಹೀಗೆ ನಾವು 4 ಭಾಗಲಬ್ಧ ಸಂಖ್ಯೆಗಳನ್ನ ಬರಿತಾ ಹೋಗ್ಬೋದು. ವಾಸ್ತವ ಸಂಖ್ಯೆಗಳ ದಶಮಾಂಶ ವಿಸ್ತರಣೆ. ನೋಡಿ, ಈ ವಾಸ್ತವ ಸಂಖ್ಯೆಗಳ ದಶಮಾಂಶ ವಿಸ್ತರಣೆಯನ್ನು ನೋಡುವಾಗ ನಾವು 2 ರೀತಿಯಾಗಿ ನೋಡ್ತೇವೆ. ಮೊದಲಿಗೆ ಶೇಷ 0 ಆಗ್ತಕ್ಕಂಥದ್ದು. ಶೇಷ 0 ಆಗೋದು ಅಂದರೆ ದಶಮಾಂಶ ವಿಸ್ತರಣೆಯು ನಿರ್ದಿಷ್ಟ ಹಂತದ ನಂತರ ಕೊನೆಗೊಳ್ಳುತ್ತದೆ. ಒಂದು ದಶಮಾಂಶ ವಿಸ್ತರಣೆ ಅಂತಕ್ಕಂಥದ್ದು ಏನಿದೆ ಅಂದರೆ ಪಾಯಿಂಟಿಂದ ಮುಂದೆ ಬರ್ತಕ್ಕಂಥ ಅಂಕಿಗಳೇನಿದ್ದಾವೆ ಅವು ಒಂದು ನಿರ್ದಿಷ್ಟ ಸ್ಥಾನದವರೆಗೆ ಬಂದ್ಬಿಟ್ಟು ಕೊನೆಗೊಳ್ತಕ್ಕಂಥದ್ದು. ಅಂದ್ರೆ ಶೇಷ ಅಲ್ಲಿಗೆ 0 ಆಗ್ತಕ್ಕಂಥದ್ದು ನಮಗೆ. ಸೊ ಅಂತಹ ದಶಮಾಂಶ ವಿಸ್ತರಣೆಯನ್ನ ನೋಡ್ತೀವಿ ನಾವು. ಉದಾಹರಣೆಗೆ 7 ಡಿವೈಡೆಡ್ ಬೈ 8. 7/8 ಅಂದ್ರೆ 8ರಿಂದ ನಾವು 7ನ್ನ ಭಾಗಿಸಿದ್ರೆ ಬರ್ತಕ್ಕಂಥ ಭಾಗಲಬ್ಧ ಏನು ಸಿಗುತ್ತಪ್ಪ ನಮಗೆ ಅಂತ ಹೇಳಿದ್ರೆ 0.875. ಅಂದ್ರೆ ಇಲ್ಲಿಗೆ ಎಂಡ್ ಆಯ್ತು ನಮಗೆ ಈ ದಶಮಾಂಶ ವಿಸ್ತರಣೆ ಅಂತಕ್ಕಂಥದ್ದು 0.875. ಇಲ್ಲಿ ದಶಮಾಂಶ ವಿಸ್ತರಣೆಯು ಕೊನೆಗೊಂಡಿದೆ ಅಂತ ಹೇಳ್ತೀವಿ. ಹೌದು, ಇಲ್ಲಿಗೆ ಲಾಸ್ಟ್ ಆಯ್ತು. ಇದು 0.875ಕ್ಕೆ ನಿಂತುಬಿಡ್ತು. ಆದ್ದರಿಂದ ಇಂತಹ ದಶಮಾಂಶ ವಿಸ್ತರಣೆಯನ್ನು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ ಕರಿತೀವಿ. ಏನಂತ ಹೇಳ್ತೀವಿ ನಾವು? ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ ಕರಿತೀವಿ. ಸೊ ಇನ್ನೊಂದು ಎರಡನೇದಾಗಿ ಶೇಷ ಎಂದಿಗೂ ಕೂಡ 0 ಆಗೋದೇ ಇಲ್ಲ. ಅಂದ್ರೆ ಅದು ಮುಂದುವರಿತಾನೇ ಇರ್ತದೆ. ಪಾಯಿಂಟಿಂದ ಮುಂದಕ್ಕೆ ಇರ್ತಕ್ಕಂಥ ಅಂಕಿಗಳು ಬರ್ತಾನೇ ಇರ್ತವೆ ಅವು. ಸೊ
ಅದನ್ನ ಇನ್ನೊಂದು ರೀತಿಯಲ್ಲಿ ಆವರ್ತ ಅಂತಲೂ ಕರಿತೀವಿ ನಾವು. ಸೊ ಉದಾಹರಣೆಗೆ ನೋಡೋದಾದ್ರೆ 1/3. 1/3 ಅಂತಂದ್ರೆ 3ರಿಂದ ನಾವು 1ನ್ನ ಭಾಗಿಸಿದ್ರೆ ಬರ್ತಕ್ಕಂಥ ಭಾಗಲಬ್ಧ ಏನು ಸಿಗುತ್ತಪ್ಪ ನಮ್ಗೆ ಇಲ್ಲಿ ಅಂತ ಹೇಳಿದ್ರೆ 0.333 ಇತ್ಯಾದಿ. ಆ 3 ಅಂತಕ್ಕಂಥದ್ದೇ ಪುನಃ 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 ಬರ್ತಾ ಹೋಗುತ್ತೆ ನಮ್ಗೆ ಇಲ್ಲಿ. ಅಂದ್ರೆ 0.3 ಅಂತ ಬರೆದ್ಬಿಟ್ಟು 3 ಮೇಲೆ ಒಂದು ಗೆರೆ ಇಡ್ತಿದ್ದೀವಿ ಇಲ್ಲಿ. ಅದರ ಅರ್ಥ ಏನಪ್ಪಾ ಅಂತಂದ್ರೆ 3 ಒಂದು ಆವರ್ತವಾಗ್ತಕ್ಕಂತಹ ಅಂಕಿ ಆಗಿದೆ. ಸೊ ಇದನ್ನೇ ಇಲ್ಲಿ ಬರ್ತಿದ್ದೀವಿ. ಈ ದಶಮಾಂಶ ವಿಸ್ತರಣೆಗಳಲ್ಲಿ ಅಂಕಿಗಳು ಅಥವಾ ಅಂಕಿಗಳ ಕೂಟ ಅಂತಕ್ಕಂಥದ್ದು ಏನಿದೆ ಅದು ಪುನರಾವರ್ತನೆಗೊಳ್ಳುತ್ತದೆ, ಆದರೆ ಎಂದಿಗೂ ಕೂಡ ಕೊನೆ ಅಂತಕ್ಕಂಥದ್ದು ಆಗುವುದೇ ಇಲ್ಲ. ಇಂತಹ ದಶಮಾಂಶ ವಿಸ್ತರಣೆಯನ್ನು ಅಂತ್ಯಗೊಳ್ಳದೆ ಪುನರಾವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದ್ರೆ ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಸಂಖ್ಯಾ ಪದ್ಧತಿ ಅಂತಕ್ಕಂಥ ಪಾಠದಲ್ಲಿ ನಾವು ಇವತ್ತು ಏನೇನನ್ನು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ, ಗಣಿತದಲ್ಲಿ ಬರ್ತಕ್ಕಂತಹ ಹಲವಾರು ರೀತಿಯಾದಂತಹ ಸಂಖ್ಯೆಗಳನ್ನು ತಿಳ್ಕೊಂಡ್ವಿ. ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಹಾಗೆ ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಹಾಗೆ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಸಂಖ್ಯೆಗಳನ್ನು ನಾವೇನಂತ ಕರೆದ್ವಿ? ವಾಸ್ತವ ಸಂಖ್ಯೆಗಳು ಅಂತಾನು ಕರೆದ್ವಿ. ಅವುಗಳನ್ನು ತಿಳ್ಕೊಂಡ್ವಿ. ಹಾಗೇನೆ 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರ್ತಕ್ಕಂತಹ ಇನ್ನೂ ಹಲವಾರು ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಯಾವ ರೀತಿ ಗುರುತಿಸ್ಬೋದು ಅಂತಕ್ಕಂಥದ್ದನ್ನು ಸಹ ನಾವು ತಿಳ್ಕೊಂಡಿದ್ದೀವಿ. ಹಾಗೆಯೇ ಈ ವಾಸ್ತವ ಸಂಖ್ಯೆಗಳ ದಶಮಾಂಶ ವಿಸ್ತರಣೆ ಬಗ್ಗೆಯೂ ಸಹ ಕಲಿತ್ಕೊಂಡ್ವಿ. ಹಾಗಾದರೆ ಮುಂದಿನ ತರಗತಿಯಲ್ಲಿ ನಾವು ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿ